ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ಧರ್ಮಗಳ ಉದಯ 6ನೇ ಕ್ಲಾಸ್ ಭಾಗ 1ದು ಕ್ಲಾಸ್ ಆಗಿರುತ್ತೆ. ಇಲ್ಲಿ ಪರಿವಿಡಿ ನೋಡ್ತಾ ಇದ್ದೀರಾ. ಈ ಒಂದು ಇದರಲ್ಲಿ ಇಲ್ಲಿ ಏನದಪ್ಪ ಅಂತಂದರೆ ಗೌತಮ ಬುದ್ಧ ಮತ್ತು ಮಹಾವೀರನ ಜೀವನ ಚರಿತ್ರೆ ಮತ್ತು ಅದ್ರ ಬಗ್ಗೆ ಎಲ್ಲ ಇಲ್ಲವ ಮಹಾಜನಪದಗಳು ಅವರು ಹೆಂಗೆ ಇದು ಮಾಡಿದ್ರು ಇದೆಲ್ಲ ಪರಿವಿಡಿ ಅದ. ಸೊ ಡೈರೆಕ್ಟ್ ಪಾಠದ ಪರಿಚಯಕ್ಕೆ ಬರೋಣ. ಸ್ಟಾರ್ಟಿಂಗ್ ನೋಡ್ತಾ ಇದ್ದೀರಾ. 2600 ವರ್ಷಗಳ ಹಿಂದೆ ಗಂಗಾ ಬಯಲಿನಲ್ಲಿ ಸುಮಾರು 6 ಹೊಸ ಧರ್ಮಗಳು ಉದಯಿಸಿದವು. 2600ದಾಗ ಏನಪ್ಪ ಅಂತಂದರೆ ಗಂಗಾ ನದಿ ಬಯಲಿನಲ್ಲಿ, ಗಂಗಾ ನದಿ ಏನು ಬಯಲದಲ್ರಿ, ಅಲ್ಲಿ 6 ಹೊಸ ಧರ್ಮಗಳು ಉದಯಿಸಿದವು. ಅವುಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಪ್ರಮುಖವಾದವು. ಅವುಗಳಲ್ಲಿ ಯಾವ ಪ್ರಮುಖವಾದವು? ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಪ್ರಮುಖವಾದವು. ಬೌದ್ಧ ಧರ್ಮದ ಸ್ಥಾಪಕ ಯಾರಪ್ಪ ಅಂತಂದರೆ ಗೌತಮ ಬುದ್ಧ. ಜೈನ ಧರ್ಮದ ತೀರ್ಥಂಕರು ಯಾರಪ್ಪ ಅಂದರೆ ವರ್ಧಮಾನ ಮಹಾವೀರ. ಇವರು 24ನೇ ತೀರ್ಥಂಕರ ಆಗಿರುತ್ತಾರೆ. ಇಬ್ಬರು ಕೂಡ ಗಣರಾಜ್ಯ ಕುಲಗಳಿಗೆ ಸೇರಿದ ಕ್ಷತ್ರಿಯರು. ಅಂದರೆ ಗೌತಮ ಬುದ್ಧ ಮತ್ತು ವರ್ಧಮಾನ ಮಹಾವೀರ ಯಾವ ಕುಲದವರು? ಕ್ಷತ್ರಿಯ ಕುಲದವರು ಎಂದು ಕ್ವಶನ್ ಕೇಳಲಾಗುತ್ತದೆ. ಬೌದ್ಧ ಧರ್ಮ. ಈಗ ಫಸ್ಟ್ ಇಲ್ಲಿ ಏನಪ್ಪ ಅಂತಂದರೆ 2 ಧರ್ಮಗಳನ್ನು ನೋಡುತ್ತೇವೆ. ಒಂದು ಬೌದ್ಧ ಧರ್ಮ, ಇನ್ನೊಂದು ಯಾವ ಧರ್ಮ ಅಪ್ಪ ಅಂತಂದರೆ ಜೈನ ಧರ್ಮವನ್ನು ನೋಡುತ್ತೇವೆ. ಬೌದ್ಧ ಧರ್ಮ, ಇನ್ನೊಂದು ಯಾವುದಪ್ಪ ಅಂತಂದರೆ ಜೈನ ಧರ್ಮವನ್ನು ನೋಡುತ್ತೇವೆ. ಗೌತಮ ಬುದ್ಧ ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮ. ಇದು ಸುಮಾರು 2500 ವರ್ಷಗಳ ಹಿಂದೆ ಸ್ಥಾಪನೆಯಾಯಿತು. ಗೌತಮ ಬುದ್ಧನು ಸ್ಥಾಪಿಸಿದ ಧರ್ಮ ಯಾವುದಪ್ಪ ಅಂತಂದರೆ ಬೌದ್ಧ ಧರ್ಮ. ಇದು ಎಷ್ಟರಲ್ಲಿ ಸ್ಥಾಪನೆಯಾಯಿತು? 2500ರಲ್ಲಿ ಸ್ಥಾಪನೆಯಾಯಿತು. ಇದು ಆಗೋಣ. ನೆಕ್ಸ್ಟ್ ಏನಪ್ಪ ಪಾಠಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಬುದ್ಧನ ಜೀವನ. ಅಂದರೆ ಗೌತಮ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡೋಣ. ಬುದ್ಧನ ಜೀವನದ ಬಗ್ಗೆ ನೋಡೋಣ. ಗೌತಮ ಬುದ್ಧನು ಎಲ್ಲಿ ಜನಿಸ್ತಾನಪ್ಪ ಅಂತಂದರೆ ನೇಪಾಳದ ಕಪಿಲವಸ್ತು ಲುಂಬಿನಿ ಎಂಬಲ್ಲಿ ಏನಪ್ಪ ಅಂತಂದರೆ ಬುದ್ಧನು ಏನು ಮಾಡ್ತಾನೆ, ಜನಿಸ್ತಾನೆ. ಅವನ ಬಾಲ್ಯದ ಹೆಸರು ಏನಾಗಿತ್ತು? ಸಿದ್ಧಾರ್ಥ ಆಗಿತ್ತು. ಅವನ ತಂದೆಯ ಹೆಸರೇನು? ಶುದ್ಧೋಧನ. ತಾಯಿ ಮಾಯಾದೇವಿನೇ ಅದಲ್ಲ, ಮಾಯಾದೇವಿ. ಹಾಗೂ ಮಗ, ಹೆಂಡತಿ ಹೆಸರು ಯಶೋಧರ. ಮಗ ಏನಪ್ಪ ಅಂದರೆ ರಾಹುಲ್. ಗೊತ್ತಾಯ್ತಾ? ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ 2500 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದಾನ. ಅವ ಎಲ್ಲಿ ಹುಡ್ತಾನ? ನೇಪಾಳದ ಕಪಿಲವಸ್ತು ಲುಂಬಿನಿ ವನದಲ್ಲಿ ಜನಿಸ್ತಾನ. ತಂದೆ ಸಿದ್ಧಾರ್ಥ, ಮತ್ತು ತಾಯಿ ಯಾರಪ್ಪ ಅಂತಂದರೆ ಮಾಯಾದೇವಿ. ಇವನ ಹೆಸರು ಬಾಲ್ಯದ ಹೆಸರು ಸಿದ್ಧಾರ್ಥ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ ಆಗಿರ್ತಾಳೆ. ಹೆಂಡತಿ ಯಶೋಧರ ಮತ್ತು ರಾಹುಲ ಅವರ ಪುತ್ರ ಆಗಿರ್ತಾನೆ. ಮಗು ಇದ್ದಾಗ ಏನಪ್ಪ ಅಂತಂದರೆ ಅಸಿತ ಮಹರ್ಷಿಯನ್ನು ಏನು ಮಾಡ್ತಾನೆ, ಗೌತಮ ಬುದ್ಧನಿಗೆ ಅಥವಾ ಸಿದ್ಧಾರ್ಥನಿಗೆ ಏನು ಮಾಡ್ತಾರೆ, ಒಂದು ಭವಿಷ್ಯವನ್ನು ನುಡಿತಾನೆ. ಲೋಕವನ್ನು ಆಳುವ ಒಬ್ಬ ರಾಜ ಆತನ ಗೌತಮ ಬುದ್ಧ. ಇಲ್ಲವೇ ಲೋಕವನ್ನು ಅಳಲನ್ನು ನಿವಾರಿಸುವ ಸನ್ಯಾಸಿಯಾಗುತ್ತಾನಂತ ಅಸಿತ ಮುನಿ ಏನು ಮಾಡ್ತಾನಪ್ಪ ಅಂತಂದರೆ ಒಂದು ಭವಿಷ್ಯವನ್ನು ಇದು ಮಾಡ್ತಾನೆ. ಆದರೆ ಅವ್ರ ತಂದೆ ಶುದ್ಧೋಧನ ಅವ ರಾಜ ಆಗಬೇಕಂತೆ ಬಯಸ್ತಾನೆ. ಏನಾಗಬೇಕಂತ ಬಯಸ್ತಾನೆ? ರಾಜ ಆಗಬೇಕಂತೆ ಬಯಸ್ತಾನೆ. ಆಯಿತಾ? ಒಮ್ಮೆ ನಗರದ ಪ್ರದಕ್ಷಿಣೆ ಸಂದರ್ಭದಲ್ಲಿ ಅವನಿಗೆ ಕಣ್ಣಿಗೆ ಓರ್ವ ವೈದ್ಯ, ರೋಗಿ, ಸನ್ಯಾಸಿ ಹಾಗೂ ಶವಯಾತ್ರೆ ದೃಶ್ಯಗಳು ಕಣ್ಣಿಗೆ ಬೀಳ್ತವ. ಹಾಗಾಗಿ ಇವ ಏನಾತನ ಸನ್ಯಾಸಿಯಾಗಿ ಪರಿವರ್ತನೆಗೊಂಡಿರ್ತಾನೆ. ಒಂದು ರಾತ್ರಿ ಸಿದ್ಧಾರ್ಥನು ಯಾರಿಗೂ ತಿಳಿಸದೆ ಪರಿವಾರ ಮತ್ತು ಅರಮನೆಯನ್ನು ತೊರೆದು ಕುದುರೆಯನ್ನೇರಿ ಹೊರಟನು. ದುಃಖ ನಿವಾರಣೆ ಹಲವು ಗುರುಗಳನ್ನು ಕಂಡು ಮಾರ್ಗದರ್ಶನ ಪಡೆದನು. ಆದರೂ ಅವನಿಗೆ ದುಃಖದ ಮೂಲ ಕುರಿತು ಉತ್ತರ ಸಿಗಲಿಲ್ಲ. ಅಂದರೆ ದುಃಖ ತೆಗಿಬೇಕು ಅನ್ನೋದು, ಈ ಜಗತ್ತಿನಲ್ಲಿ ದುಃಖವನ್ನು ತೆಗಿಬೇಕಂತ ಹೇಳ್ಕಿಸಿದ ಹಲವು ಮಾರ್ಗಗಳನ್ನು ಹುಡುಕ್ತಾನೆ. ಆದರೆ ಅವನಿಗೆ ದುಃಖ ಹೋಗ್ಲಿಕ್ಕೆ ಯಾವುದೇ ಮಾರ್ಗ ಸಿಗಲ್ಲ. ಈ ಜಗತ್ತಿನ ದುಃಖವನ್ನು ಅಳಿಸಲು ಯಾವುದೇ ಮಾರ್ಗ ಸಿಗಲ್ಲ. ಎಷ್ಟೋ ಗುರುಗಳಿಗೆ ಭೇಟಿಯಾದರು. ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮರವೊಂದರ ಕೆಳಗೆ ಕುಳಿತು ಕೆಲವು ದಿನಗಳ ಕಾಲ ಧ್ಯಾನ ಮಾಡಿದಾಗ ಅವಾಗ ಅಲ್ಲಿ ಏನಾಗ್ತದೆ, ಅವನಿಗೆ ಜ್ಞಾನೋದಯ ಆಗ್ತದೆ. ಬುದ್ಧನಿಗೆ ಎಲ್ಲಿ ಜ್ಞಾನೋದಯವಾಯಿತು? ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮರವೊಂದರದಾಗ ಕುಂದಿರ್ತಾನೆ, ಅಲ್ಲಿ ಜ್ಞಾನೋದಯ ಆಗ್ತದೆ. ಬುದ್ಧನೆಂದರೆ ಏನಪ್ಪ ಅಂದರೆ ಜ್ಞಾನಿ. ಜ್ಞಾನೋದಯ ಎಲ್ಲ ಆಗ್ತದೆ ಬಿಹಾರದ ಗಯಾ ಎಂಬಲ್ಲಿ ಜ್ಞಾನೋದಯ ಆಗ್ತದೆ. ಆಯಿತಾ? ಬುದ್ಧನು ಉತ್ತರ ಪ್ರದೇಶದ ವಾರಾಣಸಿ ಬಳಿ ಸಾರನಾಥ ಎಂಬಲ್ಲಿ ಜಿನ್ಕೆ ವನದಲ್ಲಿ ಉಪದೇಶವನ್ನು 5 ಶಿಷ್ಯರಿಗೆ ಇದು ಮಾಡ್ತಾನೆ. ಅಂದರೆ ಬುದ್ಧ ಎಲ್ಲಿ ಉಪದೇಶವನ್ನು ಮಾಡ್ತಾನಪ್ಪ ಅಂತಂದರೆ ಉತ್ತರ ಪ್ರದೇಶದ ವಾರಾಣಸಿ ಎಂಬಲ್ಲಿ. ಹುಟ್ಟಿದ್ದು ನೇಪಾಳದ ಕಪಿಲವಸ್ತು ಲುಂಬಿನಿ ವನ. ಜ್ಞಾನೋದಯ ಆಗಿದ್ದು ಬಿಹಾರದ ಗಯಾ. ಉಪದೇಶ ನೀಡಿದ್ದು ಉತ್ತರ ಪ್ರದೇಶದ ವಾರಾಣಸಿ ಜಿಂಕೆ ವನ ಅಥವಾ ಸಾರನಾಥ ಎಂಬಲ್ಲಿ ಜಿಂಕೆ ವನದಲ್ಲಿ 5 ಜನರಿಗೆ ಉಪದೇಶವನ್ನು ಇರ್ತಾರೆ. ಅದಕ್ಕೇನಂತನಪ್ಪ ಅಂತಂದರೆ ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರೀತಾರೆ.
ಉಪದೇಶ ನೀಡೋದಕ್ಕೆ ಏನಂತಾರೆ, ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ. ಆಯಿತು, ಇದು ಮುಗೀತು. ಇಲ್ಲಿ ಬುದ್ಧನ ಉಪದೇಶಗಳು. ಶುದ್ಧ ಜೀವನ ಚಿಂತನೆಗಳು ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು. ಬುದ್ಧನು ಇದನ್ನು ಧಮ್ಮ ಎಂದು ಕರೆದನು. ಉಪದೇಶಗಳನ್ನು ಇದು ಮಾಡೋದನ್ನು ಏನಂತ ಕರೆದು ಬುದ್ಧ ಧಮ್ಮ ಅಂತೇಳಿ ಕರೀತಾನೆ. ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಹೌದು, ಆಸೆಯೇ ದುಃಖಕ್ಕೆ ಮೂಲ ಅನ್ನೋದು ಅವನ ಉಪದೇಶ ಆಗಿರ್ತದೆ. ಆಸೆಯನ್ನು ಜಯಿಸಿದವನು ನಿರ್ವಾಣ ಹೊಂದುವವರು. ಆಸೆ ಜಯಿಸಿದವನೇ ಮುಕ್ತಿ ಹೊಂದುತ್ತಾನೆ. ದುಃಖದ ನಿವಾರಣೆಗೆ ಒಳ್ಳೆಯ ನೋಟ, ಸಂಪರ್ಕ ಮತ್ತು ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂಥೇಳಿ ಹೇಳ್ತಾನೆ. ಇದಾಯ್ತಾ? ಮೊದಲಾದ 8 ಮಾರ್ಗಗಳನ್ನು ಸೂಚಿಸಿದನು. ಇವುಗಳನ್ನು ಅಷ್ಟಾಂಗ ಮಾರ್ಗ ಎಂದು ಕರೆಯುವರು. ಬುದ್ಧನ ಜೀವನ 4 ಘಟ್ಟಗಳು ಯಾವಪ್ಪ ಅಂತಂದರೆ, ಮಹಾಪರಿತ್ಯಾಗ ಅಂದರೆ ಅವ ಸತ್ತೋಗಿದ್ದು. ಜ್ಞಾನೋದಯ ಎಲ್ಲತ್ತದ ಬಿಹಾರದ ಗಯಾ ಎಂಬಲ್ಲಿ. ಧರ್ಮಚಕ್ರ ಎಲ್ಲತ್ತದ ಉತ್ತರ ಪ್ರದೇಶದ ವಾರಣಾಸಿಯ ಜಿಂಕೆವನದಲ್ಲಿ ಆತದ. ಮಹಾಪರಿನಿರ್ವಾಣ ಅವ ಸತ್ತಿದ್ದು. ಬೋಧನೆಗಳು 4, ಅಷ್ಟಾಂಗ ಮಾರ್ಗ 4. ಆರ್ಯ ಸತ್ಯಗಳು ಯಾವ್ಯಾವು ಅಂದರೆ, ದುಃಖಮಯವಾಗಿದೆ, ಆಸೆಯ ದುಃಖಕ್ಕೆ ಮೂಲ, ಆಸೆಯನ್ನು ದುಃಖವನ್ನು ದಾಟಬಹುದು, ದುಃಖವನ್ನು ಕೊನೆಗಳಿಸಿದ ದಾರಿ ಅಷ್ಟಾಂಗ ಮಾರ್ಗ. ಸಿದ್ಧಾರ್ಥನು ಗೌತಮ ಬುದ್ಧ, ತಥಾಗತ ಅಥವಾ ಶಾಕ್ಯಮುನಿ ಅಂತೇಳಿ ಕರೀತಾರೆ. ಸಿದ್ಧಾರ್ಥನಿಗೆ ಅಥವಾ ಗೌತಮನಿಗೆ ಬುದ್ಧನಿಗೆ ಎಷ್ಟು ಹೆಸರವ ನೋಡ್ರಿ. ಗೌತಮ ಬುದ್ಧ, ತಥಾಗತ, ಶಾಕ್ಯಮುನಿ ಅಂಥೇಳಿ ಗೌತಮ ಬುದ್ಧನಿಗೆ ಇಷ್ಟವ. ಮತ್ತೇನಪ್ಪ ಅಂತಂದರೆ, ಪಾಲಿ ಭಾಷೆಯಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಬೋಧಿಸ್ತಾನೆ. ಏನು ಉಪದೇಶಗಳನ್ನು ಪಾಲಿ ಭಾಷೆಯಲ್ಲಿ ಬೋಧಿಸ್ತಾನೆ. 3 ಪೀಠಕಗಳನ್ನು ನೋಡ್ತೀವಿ ಬೌದ್ಧ ಧರ್ಮದಲ್ಲಿ. ವಿನಯ ಪೀಠಕ, ಸುತ್ತ ಪೀಠಕ ಮತ್ತು ಅಭಿನವ ಪೀಠಕಗಳು. ತ್ರಿಪೀಠಿಕೆಗಳನ್ನು ನೋಡ್ತೀವಿ. ಬೌದ್ಧರ ಪವಿತ್ರವಾದ ಗ್ರಂಥಗಳಾದ ಇವುಗಳು ತ್ರಿಪೀಠಿಕೆಗಳಂಥೇಳಿ ಕರಿತೀವಿ. ಆತನ ಶಿಷ್ಯರೇ ನಡೆಸ್ತಾರೆ. ವಿನಯ ಪೀಠಕ, ಸುತ್ತ ಪೀಠಕ ಮತ್ತು ಅಭಿನವ ಪೀಠಕ ಆತನ ಶಿಷ್ಯರೇ ಇದು ಮಾಡ್ತಾರೆ. ಸಿದ್ಧಾರ್ಥ ಈಗ ಡಾಕ್ಟರ್ BR ಅಂಬೇಡ್ಕರ್ ಪುಸ್ತಕದಾಗ ಏನದಪ್ಪ ಅಂತಂದರೆ, ಸಿದ್ಧಾರ್ಥ ಮನೆಯನ್ನು ಬಿಟ್ಟು ಬರಲು ಕಾರಣ ಏನಪ್ಪ ಅಂತಂದರೆ, ಅವನು ಏನಪ್ಪ ಅಂದ್ರೆ ಅವನು ರಾಜ್ಯ ಒಳಗೆ ನದಿ ವಿವಾದ ಆಗಿ ಯುದ್ಧ ನಡೀತದೆ, ಅದಕ್ಕೆ ಮನೆ ಬಿಟ್ಟು ಬರ್ತಾನಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕದ ಮಾಹಿತಿಯಾಗಿದೆ. ನೆಕ್ಸ್ಟ್ ಕಿಸಾ ಗೌತಮಿ, ಬುದ್ಧನ ನೀಡಿದ ಸಂದೇಶ. ಇದೊಂದು ಕಥೆ ಅದ. ಸೊ ಇದರದ್ದು ಏನಪ್ಪ, ಇದರದ್ದು ಒಂದು ಇದು ಹೇಳ್ತೀನಿ. ಎಲ್ಲರಿಗೂ ಸಾವು ಖಚಿತ ಅನ್ನೋದೇ ಈ ಕಥೆದು ಒಂದು ಸಾರಾಂಶ ಆಗ್ಯದ. ಆಯ್ತು, ಇದು ಆಯಿತಾ? ನೆಕ್ಸ್ಟ್, ಬುದ್ಧನ ಗ್ರಂಥಗಳನ್ನು ರಚಿಸಲಿಲ್ಲ. ಅವನ ಉಪದೇಶಗಳು ಆತನ ಶಿಷ್ಯರು ನೆನಪಿನಲ್ಲಿಟ್ಟು ಅವನನ್ನು ತಲೆಮಾರಿನಿಂದ ತಲೆಮಾರಿಗೆ ಉಪದೇಶದ ಮೂಲಕ ಕಾಪಾಡಿಕೊಂಡು ಬಂದರು. ಬುದ್ಧನ ಉಪದೇಶ ಇರುವ ಪ್ರಾಚೀನ ಗ್ರಂಥವೆಂದರೆ ಸುತ್ತ ಪೀಠಕ. 3 ಪೀಠಕ ಮತ್ತು ಬುದ್ಧನ ಉಪದೇಶ ಇರುವ ಪೀಠಿಕೆ ಯಾವುದು? ಸುತ್ತ ಪೀಠಿಕ. ಯಾವುದು? ಸುತ್ತ ಪೀಠಿಕ. ಸುತ್ತ ಪೀಠಿಕ. ಬುದ್ಧನ ಉಪದೇಶ ಇರುವ ಪೀಠಿಕೆ ಯಾವುದು? ಸುತ್ತ ಪೀಠಿಕ. ಯಾವ ಭಾಷೆಯಲ್ಲಿದೆ? ಪಾಲಿ ಭಾಷೆಯಲ್ಲಿದೆ. ನೆನ್ಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಜೈನ ಧರ್ಮ. ಯಾವ ಧರ್ಮ? ಜೈನ ಧರ್ಮ. ರೈಟಾ? ಮಹಾವೀರನ ಜೀವನ. ಮಹಾವೀರ ಏನಪ್ಪ ಅಂತಂದರೆ ಜೈನ ಧರ್ಮದ 24ನೇ ತೀರ್ಥಂಕರಾಗಿರುತ್ತಾರೆ. ಈತನು ಸುಮಾರು 2500 ವರ್ಷಗಳ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದನು. ಅವರು ಬೌದ್ಧ ಎಲ್ಲಿ ಜನಿಸ್ತಾನೆ ರೀ? ನೇಪಾಳದ ಕುಂದಲಿವನ ಎಂಬಲ್ಲಿ ಜನಿಸ್ತಾನೆ. ಇವ ಎಲ್ಲಿ? ಕುಂದ ಗ್ರಾಮ, ವೈಶಾಲಿಯ ಕುಂದ ಗ್ರಾಮ ಎಂಬಲ್ಲಿ ಜನಿಸ್ತಾನೆ. ಆತನ ಹಿಂದಿನ ಹೆಸರು ವರ್ಧಮಾನ. ಆತನ ತಂದೆ ಸಿದ್ಧಾರ್ಥ ಕುಲವೊಂದ ಮುಖ್ಯಸ್ಥ, ತಾಯಿ ತ್ರಿಶೀಲಾದೇವಿ. ದಿವ್ಯಜ್ಞಾನ ಪಡೆಯುವುದಕ್ಕೆ ಮನೆಯನ್ನು ತೊರೆದನು. ಎಲ್ಲವನ್ನು ತ್ಯಜಿಸಿ ಕೆಲ ಕಾಲ ದಿಗಂಬರ ಮುನಿಯಾಗಿ ಸಂಚರಿಸಿದನು. ಅನಂತರ 12 ವರ್ಷಗಳ ಕಾಲ ತಪಸ್ ಮಾಡ್ತಾನೆ. ಜೀನ, ದಿವ್ಯಜ್ಞಾನವನ್ನು ಪಡೆದವ್ರಿಗೆ ಏನು ಕರೀತಾರೆ? ಜೀನ ಅಂತೇಳಿ ಕರೀತಾರೆ. ಜೀನ ಅಂದರೆ ಏನು? ದಿವ್ಯಜ್ಞಾನವನ್ನು ಪಡೆದವನಿಗೆ ದಿವ್ಯಜ್ಞಾನವನ್ನು ಪಡೆದು ಜೀನ ಎನಿಸಿದನು. ಮೋಹವನ್ನು ಗೆದ್ದವನು. ಜೀನ ಎಂದರೆ ಏನಪ್ಪ ಅಂತಂದರೆ ಮೋಹವನ್ನು ಗೆದ್ದವನೇ ಏನಪ್ಪ ಅಂತಂದರೆ ಜೀನ ಅಂಥೇಳಿ ಹೇಳ್ತಾರೆ. ರೈಟ್? ಮೋಹವನ್ನು ಗೆದ್ದವನೇ ಯಾರಪ್ಪ ಅಂತಂದರೆ ಜೀನ. ಬಿಹಾರದ ಪಾವಪುರಿ ಎಂಬಲ್ಲಿ ದೇಹ ತ್ಯಾಗ ಮಾಡಿದನು. ಬಿಹಾರದ ಎಲ್ಲಿ ದೇಹ ತ್ಯಾಗ ಮಾಡಿದನು? ಪಾವಪುರಿ ಎಂಬಲ್ಲಿ ದೇಹವನ್ನು ತ್ಯಾಗ ಮಾಡಿದನು. ಯಾರು? ವರ್ಧಮಾನ ಮಹಾವೀರ. ಮಹಾವೀರನ ಬೋಧನೆಗಳು: ಹಿಂಸೆ, ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡದಿರಲು, ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದನು. ಅಲ್ಲದೆ ಬ್ರಹ್ಮಚರ್ಯ, ಅಹಿಂಸೆಗೆ ಜಗತ್ತಿನ ಧರ್ಮವು ನೀಡಿದಿರುವ
ಮಹತ್ವವನ್ನು ಜೈನ ಧರ್ಮ ನೀಡಿದೆ. ಮಹಾವೀರನ ಬೋಧನೆ 24ನೇ ತೀರ್ಥಂಕ ವರ್ಧಮಾನ ಮಹಾವೀರರಾದರೆ 23ನೇ ತೀರ್ಥಂಕ ಪಾರ್ಶ್ವನಾಥನಾಗಿರುತ್ತಾನೆ. ಮುಂದೆ ಜೈನ ಧರ್ಮ ಶ್ವೇತಾಂಬರ ಮತ್ತು ದಿಗಂಬರ ಎಂಬ 2 ಪಂಥಗಳನ್ನು ಹಂಚಿಕೊಂಡು ಬಿಳಿಯ ವಸ್ತ್ರಗಳನ್ನು ಮಾಡೋರು ಯಾರಪ್ಪ ಅಂತಂದರೆ ಪಾರ್ಶ್ವನಾಥನ ಅನುಯಾಯಿಗಳು. ಅದೇ 23ನೇ ತೀರ್ಥಂಕ ಪಾರ್ಶ್ವನಾಥನ ಅನುಯಾಯಿಗಳು ಏನಪ್ಪ ಅಂತಂದರೆ ಬಿಳಿ ವಸ್ತ್ರವನ್ನು ಉಟ್ಕೋತಾರೆ. ಅದೇ ಶ್ವೇತಾಂಬರರು ಅಂತೇಳಿ ಕರಿತೀವಿ. ಅಂದರೆ ಅವರು ಬಟ್ಟೆಯನ್ನು ಶ್ವೇತಾಂಬರರಾದರೆ ಬಟ್ಟೆಯನ್ನೇ ಧರಿಸದೇ ಇರೋರು ದಿಗಂಬರು. ಅವರೇ ಯಾರಪ್ಪ ಅಂತಂದರೆ ಮಹಾವೀರನ ಅನುಯಾಯಿಗಳು. ಕರ್ನಾಟಕದ ಶ್ರವಣಬೆಳಗೊಳ ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ. ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಯಾವುದು? ಶ್ರವಣಬೆಳಗೊಳ. ಚಂದ್ರಗಿರಿ, ಇಂದ್ರಗಿರಿ ಬೆಟ್ಟಗಳು ಅಲ್ಲೇ ಕಂಡು ಬರ್ತವೆ. ಜೈನ ಧರ್ಮದಲ್ಲಿ 5 ನೈತಿಕ ಆಸ್ತಿ ಅಂದರೆ ಕದಿಯದಿರುವುದು. 5 ನೈತಿಕ ತಡೆಗಳವ. ಆಸ್ತಿ ಅಂದರೆ ಕದಿಯದಿರುವುದು. ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತಲೂ ಹೆಚ್ಚು ಪದಾರ್ಥಗಳನ್ನು ಸಂಗ್ರಹಿಸದೇ ಇರುವುದು. ಬ್ರಹ್ಮಚಾರಿ ಅಂದರೆ ಇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಅಂತ ಅರ್ಥ. ಈಗ ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಇದು ಏನಪ್ಪ ಅಂತಂದರೆ ಮಹಾಜನಪದಗಳು ಮತ್ತು ಗಣರಾಜ್ಯಗಳು. ನಾವೀಗ 2500 ವರ್ಷಗಳಷ್ಟು ಹಿಂದಕ್ಕೆ ಹೋಗೋಣ. ಅದು ಬುದ್ಧನ ಕಾಲ. ಆ ಕಾಲದಲ್ಲಿ ಸಿಂಧು ಗಂಗಾ ಬಯಲಿನಲ್ಲಿ 16 ಚಿಕ್ಕ ಪುಟ್ಟ ರಾಜ್ಯಗಳಿದ್ದವು. ಬೌದ್ಧರ ಸಾಹಿತ್ಯದಲ್ಲಿ ಇವುಗಳನ್ನು ಮಹಾಜನಪದಗಳು ಎಂದು ಕರೆಯಲಾಗಿದೆ. ಅವರ ಮಗಧ, ಕೋಸಲ, ವತ್ಸ ಎಷ್ಟು ಮಹಾಜನಪದಗಳಿವೆ? 16 ಮಹಾಜನಪದಗಳಿವೆ. ಇಲ್ಲಿ ಮಗಧ, ಕೋಸಲ, ವತ್ಸ ಮಹಾಜನಪದಗಳು ಕೊಟ್ಟರೆ, ಬೇಕಾದರೆ ನಾನು ಶಾರ್ಟ್ಸ್ನಲ್ಲಿ 16 ಮಹಾಜನಪದಗಳು ಮತ್ತು ಅದರ ರಾಜಧಾನಿಗಳು, ಅದರ ಟ್ರಿಕ್ಸ್ ಹೆಂಗೆ ನೆನಪಿಟ್ಕೊಬೇಕಂತ ನಾನು ಹೇಳ್ತೀನಿ. ಇಲ್ಲಿ ಗಣರಾಜ್ಯ. ಇದೇ ಕಾಲದಲ್ಲಿ ಹಲವಾರು ರಾಜ್ಯಗಳು ಜನಪ್ರತಿನಿಧಿಗಳ ಆಳ್ವಿಕೆಗಳಿದ್ದು ಅವುಗಳನ್ನು ಏನಂತ ಕರಿತೀವಿ? ಗಣರಾಜ್ಯಗಳು ಅಂಥೇಳಿ ಕರಿತೀವಿ. ಹಲವಾರು ರಾಜ್ಯಗಳಿದ್ವು ಇದೇ ಕಾಲದಲ್ಲಿ, ಅವು ಗಣರಾಜ್ಯಗಳಂತೀವಿ. ಗಣರಾಜ್ಯಗಳಲ್ಲಿ ಪ್ರಮುಖವಾದದ್ದು ಯಾವುದಂದರೆ ವಜ್ಜಿ. ಗಣರಾಜ್ಯದಲ್ಲಿ ಪ್ರಮುಖವಾದ ಗಣರಾಜ್ಯ ಯಾವುದಂದರೆ ವಜ್ಜಿ. ಇದು ಹಲವಾರು ಗಣರಾಜ್ಯಗಳನ್ನು ಒಳಗೊಂಡಿದೆ, ಒಕ್ಕೂಟವಾಗಿದೆ. ಬಿಹಾರದ ವೈಶಾಲಿ ಅನ್ನೋದು ವಜ್ಜಿಯ ರಾಜಧಾನಿಯಾಗಿತ್ತು. ಬಿಹಾರದ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನು ಒಳಗೊಂಡ ಸಭೆಯ ಆಳ್ವಿಕೆ ನಡೆಸುತ್ತಿತ್ತು. ಸಭಾದ ಸದಸ್ಯರನ್ನು ರಾಜ ಎಂದು ಬೋಧಿಸಲಾಗುತ್ತಿತ್ತು. ಸಭೆಯ ಒಕ್ಕೂಟ ಸಂಬಂಧಪಟ್ಟ ಎಲ್ಲ ವಿಷಯಗಳು ಇದೇನು ಇಂಪಾರ್ಟೆಂಟ್ ಅದು ರೈಟ್. ಆಮ್ಯಾಗ ಇಲ್ಲೆಲ್ಲ ಕ್ವಶನ್ ಆನ್ಸರ್ಸ್ ಅವ. ಜೀನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ. 23ನೇ ತೀರ್ಥಂಕರು ಪಾರ್ಶ್ವನಾಥ. ಬಿಳಿ ವಸ್ತ್ರ ಧರಿಸುವುದರಿಗೆ ಶ್ವೇತಾಂಬರ ಅಂತ ಹೇಳ್ತೇವೆ. ಗೌತಮ ಬುದ್ಧ ಎಲ್ಲಿ ಜನಿಸಿದ? ನೇಪಾಳದ ಕೂಂದಲಿ ವರ್ಣ ಎಂಬಲ್ಲಿ ಜನಿಸಿದ. ತನ್ನ ಉಪದೇಶವನ್ನು ಯಾವ ಭಾಷೆಯಲ್ಲಿ? ಪಾಲಿ ಭಾಷೆಯಲ್ಲಿ. ಯಾವ ಪೀಠಿಕದಲ್ಲದ? ಸುತ್ತ ಪೀಠಿಕದಲ್ಲದ. ರೈಟ್, ನೆನ್ಪಿಟ್ಕೋರಿ. ಈಗ ಕ್ವಶನ್ಸ್ಗಳು ಬಿಡಿಸೋಣ. ಬುದ್ಧನ ಬಗ್ಗೆ. ಬುದ್ಧನು ಬಾಲ್ಯದ ಹೆಸರು ಸಿದ್ಧಾರ್ಥ ಹಾಗೂ ಈತನ ನೇಪಾಳದ ಕಪಿಲವಸ್ತು ಲುಂಬಿನಿಯಲ್ಲಿ ಜನಿಸಿದನು. ಎಸ್ ರೈಟ್. ಈತನ ತಂದೆ ಶುದ್ಧೋಧನ ಶಕ್ಯ ಗಣರಾಜ್ಯದ ಮುಖ್ಯಸ್ಥನಾಗಿದೆ. ರೈಟ್. ಸಿದ್ಧಾರ್ಥ ಪತ್ನಿ ಯಶೋಧನ. 1, 2, 3 ಸರಿಯಾಗಿವೆ. ನೆಕ್ಸ್ಟ್ ಕ್ವಶನ್. ಬುದ್ಧನ ವೈರಾಗ್ಯಕ್ಕೆ ಕಾರಣವಾದ ದೃಶ್ಯಗಳು. ಅವ ವೈರಾಗ್ಯಕ್ಕೆ ಕಾರಣ ಮಗುವಿನಲ್ಲೇ ನೋಡಿ ಈತನ ಲೋಕವನ್ನು ಆಳುವನ್ನು ರಾಜನಾಗುತ್ತಾನೆ, ಇಲ್ಲವೇ ಈ ಲೋಕದ ಆಳನ್ನು ನಿವಾರಿಸುವ ಸನ್ಯಾಸಿಯಾಗುತ್ತಾನೆ. ಯಾವ ಮುನಿ ಹೇಳ್ತಾರೆ? ಶಕ್ಯ ಮುನಿ ಅವರು ಹೇಳ್ತಾರೆ. ನುಡಿದ ಮಹರ್ಷಿ ಯಾರು? ಇದು ಅಶಿಷ್ಟ ಮಹರ್ಷಿ ಹೇಳ್ತಾರೆ. ನೆಕ್ಸ್ಟ್ ಜ್ಞಾನೋದಯ ಮತ್ತು ಬೌದ್ಧ ಧರ್ಮದ ಪರಿಕಲ್ಪನೆ. ಕೆಇದವ್ರು ಯಾವ ರೀತಿ ಕ್ವಶನ್ ಕೇಳ್ತಾರಮ್ಮ? ಬುದ್ಧನ ಜ್ಞಾನೋದಯ ಘಟನಾವಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು. ಬುದ್ಧನದು ಎಲ್ಲಿ ಜ್ಞಾನೋದಯ ಆಗ್ತದ್ರಿ? ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮರಳ ಕೆಳಗೆ ಜ್ಞಾನೋದಯ ಆಗ್ತದೆ. ಬುದ್ಧ ಎಂದರೇನು? ಜ್ಞಾನಿ ಎಂದರ್ಥ. ಉಪದೇಶ ಎಲ್ಲತ್ತದ ಸಾರನಾಥ ಜಿಂಕೆವನ ಉತ್ತರ ಪ್ರದೇಶ. ಅದಕ್ಕೆ ಧರ್ಮ ಮಹಾಚಕ್ರ ಅಂತೇಳಿ ಕರಿತೀವಿ. ಆಯಿತಾ? ಮೊದಲ ಉಪದೇಶ ಮಹಾಪರಿನಿರ್ವಾಣ ಹೊಂದಿಸಿ ಬರೆಯಿರಿ. ಬುದ್ಧನ ಜೀವನದ ಪ್ರಮುಖ ಘಟನೆಗಳು ಮತ್ತು ನಡೆದ ಸ್ಥಳಗಳ ಸಂಬಂಧಿಸಿದೆ. ಬುದ್ಧನು ತನ್ನ ಮೊದಲ ಉಪದೇಶವನ್ನು ಉತ್ತರ ಪ್ರದೇಶದ ಬಳಿಯ ಸಾರನಾಥ ಎಂಬಲ್ಲಿ ನೀಡಿದಕ್ಕೆ ಧರ್ಮ ಚಕ್ರ ಪರ್ವತನ ಎಂದು ಕರೆಯಲಾಗುತ್ತದೆ. ಬಿಹಾರದ ಕುಶಿನಗರ ಎಂಬಲ್ಲಿ ದೇಹವನ್ನು ತ್ಯಾಗ ಮಾಡಿದನು. 1 ಮತ್ತು 2 ಸರಿಯಾಗಿವೆ. ಎಲ್ಲಿ ತ್ಯಾಗ ಮಾಡಿದನು? ಕುಶಿನಗರ ಎಂಬಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದನು. ಅದಕ್ಕೆ ಮಹಾಪರಿನಿರ್ವಾಣ ಅಂತೇಳಿ ಕರಿತೀವಿ. ರೈಟ್. ಬುದ್ಧನ ಬೋಧನೆಗಳು ಮತ್ತು ತತ್ವಗಳು. ಬುದ್ಧನ ಉಪದೇಶಗಳು ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಶುದ್ಧ ಜೀವನ ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳು ಗುರಿಯಾಗಿದೆ. ಎಸ್ ರೈಟ್. ಅದನ್ನು ದಮ್ಮ ಅಂತೇಳಿ ಕರಿತಿದ್ರು. ಜಗತ್ತನ್ನು ಅಪಾರ ಸುಖದಿಂದ ಕೂಡಿದೆ ಮತ್ತು ಅಸಹನೆ ದುಃಖಕ್ಕೆ ಮೂಲ. ಇದು ರೈಟಾ? ಜಗತ್ತು ಅಪಾರ ಸುಖದಿಂದ ಕೂಡಿದೆ. ಇಲ್ಲ, ತಪ್ಪಿದು. ದುಃಖದಿಂದ ಕೂಡಿದೆ. ಏನಿಂದ ಕೂಡಿದೆ? ದುಃಖದಿಂದ ಕೂಡಿದೆ. ಆಸೆಯನ್ನು ಜಯಿಸಿದವನು ನಿರ್ವಾಣ ಹೊಂದುವನು ಎಂದು ಬುದ್ಧನು ತಿಳಿಸಿದ. ದುಃಖ ನಿರ್ವಹಣೆಗಾಗಿ 1, 2, 3 ಕರೆಕ್ಟವ. ಇದು ಬಿ ಮಾತ್ರ ತಪ್ಪಾಗಿದೆ. ರೈಟ್.
ಕೆ ಎಕ್ಸಾಮ್ ಕ್ವಿಕ್ ರಿವಿಷನ್ ಪಾಯಿಂಟ್ಸ್. ಬುದ್ಧನ ಬಾಲ್ಯನ ಹೆಸರು ಸಿದ್ಧಾರ್ಥ. ವ್ಯರ್ಗಕ್ಕೆ ವೃದ್ಧ, ರೋಗಿ, ಸನ್ಯಾಸಿ, ಶವಯಾತ್ರೆ. ಮೊದಲ ಉಪದೇಶ ಸಾರನಾಥ, ಧರ್ಮಚಕ್ರ. ದೇಹದಾಗ ಬಿಹಾರದ ಕುಶಿನಗರ. ದುಃಖ ನಿರ್ವಹಣೆ ಮಾರ್ಗಗಳು, ಒಳ್ಳೆಯ ನೋಟ, ಒಳ್ಳೆಯ ಸಂಕಲ್ಪ ಇತ್ಯಾದಿ. ನೆಕ್ಸ್ಟ್ ಕ್ವಶನ್, ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಮತ್ತು ಭಾಷೆ. ಪಾಲಿ ಭಾಷೆಯಲ್ಲಿ ಆದ ಭಾಷೆ ಸಂಸ್ಕೃತ ಭಾಷೆಯಿಂದ ಬೋಧಿಸೋಣ ಇಲ್ಲದ ತಪ್ಪ. ಪಾಳಿ ಭಾಷೆಯಲ್ಲಿ ಪುಟಿದನು. ಬುದ್ಧನ ಉಪದೇಶ ಅರ್ಥಶಾಸ್ತ್ರ, ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ ಪಿಟಕ ಎಂಬ ಇದರಲ್ಲಿ 2 ಮಾತ್ರ ಸರಿಯಾಗಿದೆ. ಅಂಬೇಡ್ಕರ್ ಅವರು ಹೇಳ್ತಾರಲ್ಲ ಆ ಬುಕ್ ಎದಕ್ಕೆ ಕಾರಣ ಅಂತ ಹೇಳಿದ್ರೆ 2 ರಾಜ್ಯಗಳ ನಡುವೆ ನದಿ ನೀರು ಹಂಚಿಕೆ ಬಗ್ಗೆ ಉಂಟಾದ ವಿವಾದ, ಯುದ್ಧಕ್ಕೆ ಸಿದ್ಧವಾಗಿರುವ ವಿರೋಧ. ಅದೇ ಅವನು ಬಂದುಬಿಟ್ಟು ಹೋಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ 2 ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆ ಬಗ್ಗೆ ಉಂಟಾದ ವಿವಾದ ಯುದ್ಧಕ್ಕೆ ಕಾರಣವಾಯಿತು ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, 4 ಆರ್ಯ ಸತ್ಯಗಳು ಮಾರ್ಗ. ಬುದ್ಧನ ಮೂಲ ಬೋಧನೆಗಳು ಹೇಳ್ತಾ ಅಷ್ಟಾಂಗ ಮಾರ್ಗಕ್ಕೆ ಕಾರಣ. ಜಗತ್ತು ದುಃಖಮಯವಾಗಿದೆ ಮತ್ತು ಆಸೆ ದುಃಖಕ್ಕೆ ಮೂಲ. ಎಸ್ ರೈಟ್, ಹೌದಲ್ರಿ, ಜಗತ್ತು ದುಃಖಕ್ಕೆ ಮೂಲವಾಗಿದೆ, ಆಸೆ ದುಃಖಕ್ಕೆ ಮೂಲ. ಆಸೆಯನ್ನು ಗೆದ್ದು ದುಃಖವನ್ನು ದಾಟಬಹುದು. ಉತ್ತರ ಡಿ. ಇದು ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಲು ಕಡ್ಡಾಯವಾಗಿ ಕಠಿಣವಾದ ಉಪವಾಸ ವ್ರತಗಳನ್ನು ಮಾಡಬೇಕು. ಇದೇ ತಪ್ಪು. ಕಿಸಾವು ಗೌತಮಿ, ಅದೇ ಸಾವು ಎಲ್ಲರಿಗದ ಅನ್ನೋದು ಇದರದ್ದು. ತಥಾಗತ, ಶಾಕ್ಯಮುನಿ. ಅವನ ಹೆಸರುಗಳು ಭಾಷೆ ಪಾಲಿ ಭಾಷೆ, ತ್ರಿಪಿಟಕಗಳು ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ ಪಿಟಕ. ನದಿ ವಿವಾದ ಮಾಹಿತಿ ನೀಡುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುಸ್ತಕ. ಆಮ್ಯಾಗ ಜೈನ ಧರ್ಮದ ಕ್ವಶನ್ಗಳು ನೋಡೋಣ. ಮಹಾವೀರನು ಜೈನ ಧರ್ಮದ 24ನೇ ತೀರ್ಥಂಕನಾಗಿದ್ದು ಸುಮಾರು 2500 ವರ್ಷಗಳ ಹಿಂದೆ ವೈಶಾಲಿ ಸಮೇತ ಕುಂದ ಗ್ರಾಮದಲ್ಲಿ ಜನಿಸಿದ. ಯಾಸ್ ರೈಟ್. ಈತನ ತಂದೆ ಸಿದ್ಧಾರ್ಥ ಕುಲವೊಂದರ ಮುಖ್ಯಸ್ಥನಾಗಿದ್ದನು ಮತ್ತು ತಾಯಿ ತ್ರಿಶೂಲಾದೇವಿ. ರೈಟ್. ಈತನು ಬಿಹಾರದ ಪಾರಪೂರ್ ಎಂಬಲ್ಲಿ ದೇಹತ್ಯಾಗ ಮಾಡಿದನು. ರೈಟ್. 3 ಟಪ್ 1, 2, 3 ಸರಿಯಾಗಿವೆ. ಜೈನ ಧರ್ಮದ ಪಂಥಗಳು ಅವುಗಳ ಆಚರಣೆಗೆ ಸಂಬಂಧಿಸಿದ ಈ ಕೆಳಗಿನ ಪರಿಶೀಲಿಸಿ. ಬಿಳಿಯ ವಸ್ತ್ರ ಧರಿಸುವ ಪಾರ್ಶ್ವನಾಥನ ಅನುಯಾಯಿಗಳಿಗೆ ಶ್ವೇತಾಂಬರು ಎನ್ನುತ್ತಾರೆ. ಬಟ್ಟೆಯನ್ನೇ ಧರಿಸದ ಅನುಯಾಯಿಗಳಿಗೆ ದಿಗಂಬರು ಎನ್ನುತ್ತಾರೆ. 1 ಮತ್ತು 2 ಸರಿಯಾಗಿವೆ. ಜೈನ ಧರ್ಮದಲ್ಲಿ 5 ನೈತಿಕ ತತ್ವಗಳವ. ಆಸ್ತೇಯ ಇವು ಹೊಂದಿಸಿ ಬರಿಬೇಕು. ಅಲ್ವಾಗಿ ಹೇಳ್ದಂಗೆ ಆಸ್ತೇಯ ಅಪರಿಗ್ರಹ ಅಂದರೆ ಇವು ಅಲ್ಲಿ ಇದ್ರಾಗವ, ಅವು ನೋಡ್ಕೊರಿ. ರೈಟ್. ಆಯ್ತು, ಇಷ್ಟ ಆಗಿತ್ತು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು. ಬಾಯ್. ಸಬ್ಸ್ಕ್ರೈಬ್ ಮೈ ಚಾನಲ್.